ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋಗಳಿದ್ದಾವೆ. ಸೊ ಅವನ್ನು ನೋಡಿದಂಥ ಕೆಲವರು ತುಂಬ ಸಲ ನನಗೆ ಕೇಳ್ತಾ ಇದ್ರಿ ಇನ್ನಷ್ಟು ವಿಡಿಯೋಗಳನ್ನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಸಾಕಷ್ಟು ವಿಡಿಯೋ ಮಾಡಿದಾಗ ಅದ್ರ ಜೊತೆಗೆ ಕೇಳುವಂಥ ಕ್ವಶನ್ಗಳು, ನಾನು ಸುಮಾರು ವರ್ಷದಿಂದ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ, ಅಫರ್ಮೇಷನನ್ನು ಮಾಡ್ಕೊಂಡಿದ್ದೀನಿ, ಬಟ್ ನನಗೆ ಯಾವುದೇ ಥರದ ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ಯಾಕೆ ಎಲ್ರಿಗೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ? ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ? ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಾಗ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹೇಳ್ತೀನಿ ನಾನಿಲ್ಲಿ. ಫಸ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಕಷ್ಟು ಬುಕ್ಸ್ಗಳಿದ್ದಾವೆ, ಸಾಕಷ್ಟು ವಿಡಿಯೋಗಳಿದ್ದಾವೆ, ಸಾಕಷ್ಟು ಅನುಭವಸ್ಥರ ಒಂದು ಅನುಭವವನ್ನು ಹೇಳಿದಂಥ ಹೇಳಿಕೆಗಳು ಕೂಡ ಇರ್ತವೆ. ಸೊ ಅವನ್ನೆಲ್ಲ ನೋಡಿದಾಗ ನಾವು ಅಂದ್ಕೊಳ್ತೀವಿ ಇದೆಲ್ಲ ವರ್ಕ್ ಆಗಲ್ಲ, ಇದು ನನಗಾಗಲ್ಲ, ನನಗಾಗಿಲ್ಲ, ಈ ಥರ ನಾವು ಹೇಳ್ತಾ ಇರ್ತೀವಿ. ಬಟ್ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ನಿಜಾನ ಸುಳ್ಳ ಅನ್ನುವಂಥದ್ದನ್ನು ನಾವು ಕೊನೆಗೆ ಈ ವಿಡಿಯೋ ನೋಡಿದ ತಕ್ಷಣ ನಮಗೆ ತಿಳಿಯುತ್ತೆ. ಹಾಗಾದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅನ್ನುವಂಥದ್ದನ್ನು ಫಸ್ಟು ಸ್ವಲ್ಪ ನೋಡೋದಾದರೆ, ಈ ನಮಗೆ ಬೇಕು ಅನಿಸಿದ್ದನ್ನು ಪಡ್ಕೊಳ್ಳಿಕ್ಕೋಸ್ಕರ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳುವಂಥದ್ದು. ಅದು ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಕೂಡ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳುವಂಥದ್ದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿಬೋದು, ಅಫರ್ಮೇಷನ್ ಅಂತಲೂ ಕೂಡ ಕರಿಬೋದು. ಇದು ಸಿಂಪಲ್ ಆಗಿ ನಾನು ಹೇಳೋದಾದರೆ. ಇನ್ನು ನಾವು ಈ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ ಅಂತ ಅನ್ನುವಂಥದ್ದನ್ನು ಬದಿಗೊತ್ಬಿಡೋಣ. ನನಗೆ ಏನು ಬೇಕಲ್ವಾ ಅದನ್ನು ಪಡೆದೇ ತೀರ್ತೀನಿ ಅನ್ನುವಂಥ ಛಲವನ್ನು ಹುಟ್ಟಿಸ್ಕೊಳ್ಳೋದೇನಿದೆಯಲ್ಲ, ಇದು ಕೂಡ ಒಂಥರ ಮ್ಯಾನಿಫೆಸ್ಟೇಷನ್. ಸೊ ನಾವಿಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಅನ್ನುವಂಥದ್ದನ್ನು ದೃಢವಾಗಿ ನಂಬಿದರೆ ಮಾತ್ರ ನಮಗಾಗತ್ತೆ. ನಾವು ಇವಾಗ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ಚಾಚು ತಪ್ಪದೆ ಎಷ್ಟು ದಿನ ಆಗುತ್ತೋ, ಅದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಬಟ್ ಅದಕ್ಕೋಸ್ಕರ ಜಿದ್ದು ಬಿದ್ದು ಅದನ್ನು ನಾನು ಮಾಡೇ ತೀರ್ತೀನಿ ಅಂತ ಹೇಳಿಬಿಟ್ಟು ಪಣ ತೊಟ್ಟು ಮಾಡಿ ಸಕ್ಸಸ್ಫುಲ್ ಆಗ್ತಿರಲ್ವಾ, ಆ ಪಣ ತೊಡ್ಲಿಕ್ಕೋಸ್ಕರ ನಿಮ್ಮನ್ನು ನೀವು ಪೂರ್ವ ಸಿದ್ಧತೆ ಮಾಡ್ಕೊಳ್ತೀರಲ್ವಾ, ಮೆಂಟಲಿ ಪ್ರಿಪೇರ್ ಆಗ್ತಿರಲ್ವಾ, ಫಿಸಿಕಲಿ ಪ್ರಿಪೇರ್ ಆಗ್ತಿರಲ್ವಾ. ಸೊ ಇದನ್ನೇ ನಾವು ಒಂದು ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು. ಸೊ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಸುಮಾರು ಅಡೆತಡೆಗಳು ಬರ್ತಾ ಇರುತ್ತೆ. ಹಿಗ್ಗೋದು ಕುಗ್ಗೋದು ಸಾಮಾನ್ಯವಾಗಿ ಎಲ್ಲ ರೀತಿಯಿಂದನೂ ಕೂಡ ಆಗ್ತಾ ಇರುತ್ತೆ. ಆಗ ನಾವೇನು ಅಂದ್ಕೊಳ್ತೀವಿ, ನಾವೆಲ್ಲರೂ ಅಂದ್ಕೊಳ್ಳೋದಿಷ್ಟೇ, ಮ್ಯಾನಿಫೆಸ್ಟೇಷನ್ ಅಂತಂದರೆ ನಾವು ಮನಸ್ಸಲ್ಲಿ ಅಂದ್ಕೊಳ್ಳೋದು ಅಥವಾ ಬರೆಯೋದು, ಮಾಡಿಬಿಟ್ರೆ ಆ ಕೆಲಸ ಆಗಿಬಿಡತ್ತೆ ಅಂತ. ಫಸ್ಟು ಆ ಮೈಂಡ್ ಸೆಟ್ಟಿಂದ ಹೊರಗೆ ಬರಬೇಕು. ನಾವೇನು ಅಂದ್ಕೊಳ್ತೀವೋ ಅದನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಆ್ಯಕ್ಷನ್ ಕೂಡ ಇರಬೇಕು. ನಾವು ಆ್ಯಕ್ಷನ್ ಮಾಡ್ದೇ ಅದರಿಂದ ಪ್ರತಿಫಲವನ್ನು ಬಯಸ್ತೀವಿ ಅಂತಂದರೆ ಅದು ಮ್ಯಾನಿಫೆಸ್ಟೇಷನ್ ಅನ್ಸ್ಕೊಳ್ಳೋದಿಲ್ಲ. ಇಲ್ಲಿ ಯಾವುದೋ ಜಾದು ಮಂತ್ರ ಇದು ಅದು ಏನೂ ಇಲ್ಲ. ಇಲ್ಲಿ ನಿಮ್ಗೇನು ಬೇಕಲ್ವಾ ಅದನ್ನು ಪಡ್ಕೋಬೇಕು ಅಂತ ಹೇಳಿದರೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಬೇಕಾಗತ್ತೆ, ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ನೀವು ಅಂದ್ಕೊಂಡಿರುವಂಥ ನೀವು ಕೆಲಸವನ್ನು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನೀವು ನಂಬಿರುವಂಥ ದೇವರಲ್ಲಿ ನೀವು ನಂಬಿಕೆ ಇಡಬೇಕಾಗತ್ತೆ. ಒಂದು ಪಾಸಿಟಿವಿಟಿ ಮೇಲೆ ನೀವು ಸಂಪೂರ್ಣವಾದಂಥ ನಂಬಿಕೆಯನ್ನು ಇಡಬೇಕಾಗತ್ತೆ. ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು ಮ್ಯಾನಿಫೆಸ್ಟೇಷನ್ ಬರೀತೀರಾ ಅಥವಾ ಅಂದ್ಕೊಳ್ತೀರಾ, ಅದಕ್ಕೆ ಬೇಕಾಗಿರುವಂಥ ಆ್ಯಕ್ಷನನ್ನು ಮಾಡಲಿಕ್ಕೆ ನೀವು ಪಾಸಿಟಿವ್ ಆಗಿ ರೆಡಿ ಆಗಬೇಕು. ಸಿಂಪಲ್. ಇದನ್ನು ನಾವು ಮ್ಯಾನಿಫೆಸ್ಟೇಷನ್ನ ಮೊದಲನೇ ಹಂತ ಅಂತ ಹೇಳ್ತೀವಿ. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆ ಬೇಕಾಗಿರುವಂಥ ಆ್ಯಕ್ಷನ್ಗೂ ಕೂಡ ನೀವು ರೆಡಿ ಇದ್ದೀರಾ, ಆ ಆ್ಯಕ್ಷನನ್ನು ನೀವು ಮಾಡ್ತಾ ಇದ್ದೀರಾ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಎರಡನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಯಾರದ್ದೋ ಮೇಲಿನ ದ್ವೇಷಕ್ಕೆ, ಯಾರದ್ದೋ ಮೇಲಿನ ಹಗೆಯನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ, ಯಾರದೋ ಮೇಲಿನ ಸಿಟ್ಟಿಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು. ಸೊ ಇದು ಕೂಡ ವರ್ಕ್ ಆಗಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಯಾರೋ ಆಗದೇ ಇರೋರು ಅಥವಾ ನಿಮಗೆ ತುಂಬ ಹತ್ತಿರದವರೇ ಅಂತಲೇ ಅಂದ್ಕೊಳ್ಳಿ, ಅವ್ರು ನಿಮ್ಮ ಎದುರಿಗೆ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಬಟ್ ನಿಮ್ಮ ಹಿಂದೆ ಮುಂದೆ ನಿಮ್ಮನ್ನು ಅವಮಾನಿಸ್ತಿರ್ತಾರೆ. ನಿನ್ನ ಕಡೆಯಿಂದ ಇದೆಲ್ಲ ಆಗಲ್ಲ ಬಿಡು, ನೀನು ಜಾಬ್ ತೊಗೊಳಕ್ಕೆ ಆಗೋದೇ ಇಲ್ಲ, ನಿನಗೊಂದು ಮನೆ ಕಟ್ಸೋಕ್ಕೂ ಆಗಲ್ಲ, ನಿನಗೊಂದು ಸೈಟ್ ತೊಗೊಳಕ್ಕೂ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಿಮ್ಮನ್ನು 4 ಜನ ಇದ್ದಲ್ಲೇ ನಿಮಗೆ ಅವಮಾನವನ್ನು ಮಾಡ್ತಾರೆ. ಆಗ ನೀವು ಜಿದ್ದಿಗೆ ಬೀಳ್ತೀರಾ. ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ವರ್ಕ್ ಆಗುತ್ತಂತೆ. ಸೊ ನನಗೆ ಇವನು ಅಂದಿದ್ದಾನಲ್ವ, ಸೊ ನಾನು ಅವನಿದ್ರಿಗೆ ಮನೆ ಕಟ್ಟಿ ತೋರಿಸ್ತೀನಿ, ನನಗೆ ಹೀಗೆ ಅಂದಿದ್ದಾನಲ್ಲ ಅವನು, ನಾನು ಅವನಿಗೆ ಜಾಬ್ ತೊಗೊಂಡು ತೋರಿಸ್ತೀನಿ ಅಂತ ಈ ಥರ ಜಿದ್ದಿಗೆ ಬಿದ್ದುಬಿಟ್ಟು ಮ್ಯಾನಿಫೆಸ್ಟೇಷನನ್ನು ನೀವೇನಾದರೂ ಬರೆದ್ರಿ ಅಂತಂದರೆ ಅಲ್ಲಿ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಸ್ಪ್ರೆಡ್ ಆಗುತ್ತೆ.
ನೀವು ಅದನ್ನೆಲ್ಲವನ್ನು ಬದಿಗೊತ್ತಿ ನಿಮಗೆ ಬೇಕಾ, ನಿಮ್ಮ ಲೈಫಿಗೆ ಅದು ನೀಡಿದೆಯಾ, ನಿಮಗೆ ಅದರ ಅವಶ್ಯಕತೆ ಇದೆಯಾ ಅಂತ ಅನ್ನುವಂಥದ್ದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮನಸ್ಫೂರ್ತಿಯಾಗಿ ನಿಮಗೆ ಬೇಕು ಅನಿಸಿದರೆ ಅದನ್ನು ಸಂಪೂರ್ಣವಾಗಿ ನಂಬಿ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಟು ಮ್ಯಾನಿಫೆಸ್ಟೇಷನನ್ನು ಬರಿತಾ ಹೋಗಿ ಅಥವಾ ಅನ್ತಾ ಹೋಗಿ ಅದಕ್ಕೆ ಬೇಕಾಗಿರುವಂಥ ಆ್ಯಕ್ಷನನ್ನು ಮಾಡಿ ಖಂಡಿತ ಆಗತ್ತೆ. ಬಟ್ ಯಾರ್ದೋ ದ್ವೇಷಕ್ಕೆ, ಯಾರ್ದೋ ಮೇಲಿನ ಒಂದು ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀನಿ ಅಂತಂದರೆ ಖಂಡಿತ ಅದು ವರ್ಕೌಟ್ ಆಗಲ್ಲ. ಹೀಗಾಗಿಯೇ ಕೆಲವೊಂದಿಷ್ಟು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿರಲ್ಲ. ತುಂಬ ಜನರು ಮಾಡುವಂಥದ್ದು ಇದೇ ತಪ್ಪು ಮಾಡ್ತಾ ಇರ್ತೀವಿ. ನನಗೆ ಅವ್ರು ಅಂದಿದಾರಲ್ವ, ಸೊ ಅವರಿದ್ರಿಗೆ ನಾನು ಮಾಡಿ ತೋರಿಸ್ತೀನಿ. ನೀವು ಬೇಡ ಅಂತ ಹೇಳ್ತಾ ಇಲ್ಲ, ಮಾಡಿ ತೋರಿಸಿ, ಅದನ್ನು ಅಂದ್ಕೊಳ್ಳಿ. ಆದರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಮೇಲೆ ಅದನ್ನು ತರಬೇಡಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಮಧ್ಯೆ ಆ ಒಂದು ಮನೋಭಾವನೆಯನ್ನು ಯಾವುದೇ ಕಾರಣಕ್ಕೂ ತರಬೇಡಿ. ಅವ್ರು ಹೀಗೆ ಅಂದಿದ್ದಾರೆ, ಅವರಿದ್ರಿಗೆ ನಾನು ಮಾಡಿ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಬಿಟ್ಬಿಡಿ. ಇನ್ನು 3ನೇ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್, ಮ್ಯಾನಿಫೆಸ್ಟೇಷನ್ ನಾನೇನೋ ಮಾಡ್ತಾಯಿದ್ದೀನಿ, ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮಾಡ್ತಾಯಿದ್ದೀನಿ, ಬರಿತಾ ಇದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ಮ್ಯಾನಿಫೆಸ್ಟೇಷನ್ ಸುಳ್ಳು, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ, ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಕೂಡ ಬರಲ್ಲ ಅಂತ ಅನ್ನುವಂಥ ಮಾತನ್ನು ಕೂಡ ಕೇಳ್ತಾ ಇದ್ದೀನಿ. ಅಷ್ಟೇ ಯಾಕೆ, ಒಬ್ಬರು ನನಗೆ ಕಮೆಂಟ್ ಕೂಡ ಮಾಡಿದ್ರಿ, ನೀವು ಹೇಳಿರೋದು ಎಲ್ಲದನ್ನು ಕೂಡ ಮಾಡ್ತೀನಿ, ನಿಮಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂತ ನೀವು ಹೇಳ್ತೀರಾ, ಬಟ್ ನಾನು ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ, ಬಟ್ ನನಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿಲ್ಲ, ಇನ್ಮೇಲೆ ನಿಮ್ಮ ವಿಡಿಯೋನೇ ನಾನು ನೋಡಲ್ಲ ಅನ್ನುವಂಥ ಕಮೆಂಟ್ ಕೂಡ ಮಾಡಿದ್ರಿ. ನನಗೇನು ಬೇಜಾರಿಲ್ಲ, ಬಟ್ ಅದನ್ನು ನೋಡಿದಾಗ ನನಗೆ ಫೀಲ್ ಆಯಿತು, ತುಂಬ ದಿನದಿಂದ ಪಾಪ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರು, ವರ್ಕ್ ಆಗಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಸೊ ಯಾಕೆ ಅನ್ನುವಂಥದ್ದು ನನಗೊಂದು ಕ್ವಶನ್ ಕೂಡ ಬಂತು. ಬಟ್ ನಾನು ಹೇಳೋದು, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ, ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ? ನೀವು ಕರೆಕ್ಟ್ ಆದಂಥ ವೇದಲ್ಲಿ ಮಾಡ್ಕೋತಾ ಇದ್ದೀರಾ? ಅದಕ್ಕೆ ಬೇಕಾಗಿರುವಂಥ ಆ್ಯಕ್ಷನನ್ನು ಮಾಡ್ತಾಯಿದ್ದೀರಾ? ಅದಕ್ಕೆ ಏನೆಲ್ಲ ಬೇಕಲ್ವ, ಅದನ್ನೇನಾದರೂ ಮಾಡ್ತಾಯಿದ್ದೀರಾ ಇಲ್ವಾ? ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. 4 ಗಂಟೆಗೆ ಎದ್ದು ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಆ ಟೈಮಲ್ಲೇ ಮಾಡಬೇಕು, ಈ ಟೈಮಲ್ಲೇ ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ. ಬಟ್ ಆ ಸಮಯಕ್ಕೆ ಮಾಡಿದರೆ ನೀವು ಬೇಗ ಯೂನಿವರ್ಸಿಗೆ ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು. ಅಷ್ಟು ಬಿಟ್ಟರೆ ಅದೇ ಸಮಯಕ್ಕೆ ಮಾಡಿಕೊಂಡ್ರೆ ಅಷ್ಟೇ ವರ್ಕ್ ಆಗುತ್ತೆ ಅಂತ ಅನ್ನುವಂಥದ್ದಲ್ಲ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಮನಸ್ಸಿನ ಮೇಲಿರುತ್ತೆ, ನೀವು ಮಾಡುವಂಥ ಒಂದು ಕೆಲಸದ ಮೇಲಿರುತ್ತೆ, ನೀವು ತೆಗೆದುಕೊಳ್ಳುವಂಥ ಆ್ಯಕ್ಷನ್ ಮೇಲಿರುತ್ತೆ. ಸೊ ಹಾಗಾಗಿ ಹೇಳುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡುವಂಥವ್ರು ಯಾರೇ ಆಗಿರಲಿ, ಫಸ್ಟು ನೀವು ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇದ್ದೀರಾ ಸ್ವಲ್ಪ ನೋಡ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀರಾ, ಸೊ ಅದನ್ನು ನೋಡ್ಕೊಳ್ಳಿ. ಇವಾಗ ನಾವು ಎಲ್ಗೋ ಒಂದು ಕಡೆ ಹೋಗಬೇಕಾಗಿರುತ್ತೆ. ಇವಾಗ ನಾವು ಇರೋ ಪ್ಲೇಸಿಂದ ಒಂದು ಸಿಟಿಗೆ, ನಮ್ಮ ಪಕ್ಕದಲ್ಲಿರುವಂಥ ಒಂದು ಸಿಟಿಗೆ ನಾವು ಹೋಗಬೇಕು ಇವತ್ತು. ಸೊ ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ನಾನು ಅಲ್ಲಿಗೆ ಹೋಗ್ತೀನಾ? ತಾಸುಗಟ್ಟಲೆ ಬರಿತೀನಿ, ಅಥವಾ ಯಾವ್ಯಾವುದೋ ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಳ್ತೀನಿ, ಅದೆಲ್ಲ ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬರೆಯೋದು ನಾನು ಕೂತ್ಕೊಂಡು, ಅಥವಾ ನಾನು ಮೆಡಿಟೇಷನ್ ಮಾಡ್ಕೊಳ್ತಾ ಕೂತ್ಕೊಂಡು ಹೇಳ್ಕೊಳ್ಳೋದು, ನನಗೆ ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಕೊಳ್ತಾ ಕೂತ್ಕೊಂಡ್ರೆ ನಾವು ಅಲ್ಲಿಗೆ ಹೋಗ್ತೀವಾ? ಖಂಡಿತ ಹೋಗೋಕ್ಕಾಗಲ್ಲ. ಬಟ್ ಅದಕ್ಕೇನು ಬೇಕು, ಬಸ್ಸಿಗೆ ಹೋಗ್ತಿರೋ ಅಥವಾ ಯಾವುದಾದ್ರೂ ವೆಹಿಕಲಲ್ಲಿ ಹೋಗ್ತಿರೋ ಅಥವಾ ಎಲ್ಲಕ್ಕೂ ಅಲ್ಲಿಗೆ ಹೋಗಬೇಕು ಅಂದರೆ ಅದಕ್ಕೆ ಯಾವುದೋ ಮುಖಾಂತರ ನೀವು ಹೋಗಲೇಬೇಕಲ್ವಾ? ಸೊ ಹಾಗೆಯೇ ಇದು, ನೀವೊಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಂತಂದರೆ ನಿಮ್ಗೇನು ಬೇಕಲ್ವಾ, ಅದಕ್ಕೇನು ಬೇಕಲ್ವಾ ಅದ್ರ ತಯಾರಿ ಮಾಡ್ಕೋಬೇಕು. ನಿಮಗೆ ಜಾಬ್ ಬೇಕು ಅಂತಂದರೆ ಜಾಬ್ ಹಿಡಿಲಿಕ್ಕೋಸ್ಕರ ಏನೆಲ್ಲ ಬೇಕೋ ಅದೆಲ್ಲ ಎಬಿಲಿಟಿನೂ ಕೂಡ ನೀವು ಪಡ್ಕೋಬೇಕು. ಅಥವಾ ನೀವು ಸೈಟನ್ನು ತೊಗೊಳ್ಬೇಕು ಅಂತಂದರೆ ನಿಮ್ಗಡೆ ನೀವು ದುಡಿಬೇಕಾಗತ್ತೆ, ಹಣವನ್ನು ಗಳಿಸ್ಬೇಕಾಗತ್ತೆ. ನೀವು ಒಂದು ಸೈಟನ್ನು ತೊಗೊಳ್ಬೇಕು, ಮನೆ ಕಟ್ಟಬೇಕು, ಜಾಬ್ ತೊಗೊಳ್ಬೇಕು, ಅಥವಾ ಮತ್ತೊಂದು ಏನೋ ಇರ್ಬೋದು. ಬಟ್ ನೀವು ನಂಬಿರುವಂಥ ದೇವ್ರ ಮೇಲೆ ನಿಮಗೆ ಸಂಪೂರ್ಣವಾದಂಥ ನಂಬಿಕೆ ಇರಬೇಕು, ಯೂನಿವರ್ಸ್ ಮೇಲೆ ನಂಬಿಕೆ ಇರಬೇಕು, ಪಾಸಿಟಿವ್ ಆದಂಥ ಕೆಲಸಗಳನ್ನು ಮಾಡ್ತಾ ಇರಬೇಕು. ನೀವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮಾಡಬೇಕಾಗಿರುವಂಥದ್ದು, ಯಾವುದೇ ರೀತಿಯಾದಂಥ ಅಸೂಯೆ ಮನೋಭಾವನೆಯನ್ನು ಯಾರ ಮೇಲೂ ಕೂಡ ತೋರಿಸ್ಬಾರ್ದು. ಅಥವಾ ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಸಿಟ್ಟು ತೀರಿಸ್ಕೊಳ್ಳೋಕ್ಕೋಸ್ಕರ, ಸೇಡಿಗೋಸ್ಕರ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬಾರ್ದು. ಇದೆಲ್ಲದನ್ನು ಬಿಟ್ಟು ನಿಸ್ವಾರ್ಥ ಮನೋಭಾವನೆಯಿಂದ ನಿಮ್ಗೇನು ಬೇಕಲ್ವಾ ಅದನ್ನು ನೀವು ನಿಮ್ಮಮ್ಮನ ಹತ್ರ ಹೇಗೆ ಕೇಳ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಿಮ್ಮ ಅಮ್ಮನ ಹತ್ರ ಹೋಗಿಬಿಟ್ಟು ನಿಮಗೇನೋ ಒಂದು ಬೇಕಾಗಿರುತ್ತೆ, ಒಂದು ತಿನಿಸನ್ನು ತಿನ್ನಬೇಕು ಅಂತ ಅನಿಸಿರುತ್ತೆ. ನೀವು ಹೋಗಿ ನಿಮ್ಮಮ್ಮಗೆ ಹೇಳ್ತೀರಾ, ಆರ್ಡರ್ ಮಾಡ್ತಿರೋ
ಅಥವಾ ನಿಮ್ಮಮ್ಮಗೆ ರಿಕ್ವೆಸ್ಟಿಂದ ಕೇಳ್ಕೊಳ್ತಿರೋ ಅಥವಾ 10 ಕೇಳ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿರುವಂಥದ್ದು. ನೀವು ನಿಮ್ಮಮ್ಮನ ಹತ್ರ ಯಾವ ಥರ ಕೇಳ್ತೀರಾ? ನನಗೆ ಇವಾಗ ಒಂದು ಕೇಸರಿಬಾತ್ ತಿನ್ನಬೇಕು ಅಂತ ಅನಿಸಿದೆ ಅಂತಂದರೆ ನೀವು ಹೇಳ್ತೀರಾ, ನನಗೆ ಕೇಸರಿಬಾತ್ ತಿನ್ನಬೇಕು ಅಂತ ಅನಿಸಿದೆ, ಕೇಸರಿಬಾತ್ ಮಾಡಿಕೊಡಮ್ಮ ಅಂತ ಹೇಳ್ತೀರಾ. ಇವತ್ತಾಗಲ್ಲ, ನನ್ನ ಕೆಲಸ ಇದೆ, ನಾಳೆ ಕೊಡ್ತೀನಿ ಅಂತ ಅಮ್ಮ ಹೇಳಿದ್ಲು ಅಂದರೆ ನೀವು ರೊಚ್ಚಿಗೆ ಹೇಳ್ತೀರಾ, ನನಗೆ ಬೇಕೇ ಬೇಕು, ನನಗಿವತ್ತು ತಿನ್ನಂಗಾಗಿದೆ, ನನಗೆ ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆವಾಗ ಅಮ್ಮ ಆಟೋಮೆಟಿಕ್ಕಾಗಿ ಮಾಡಿಕೊಡ್ತಾರೆ. ಸೊ ಹಾಗೆ ನೀವು ನಂಬಿರುವಂಥ ದೇವರು, ಯೂನಿವರ್ಸ್ ಜೊತೆಗೆ, ನೀವು ನಂಬಿರುವಂಥ ದೇವ್ರ ಜೊತೆಗೆ ನೀವು ಕನೆಕ್ಟ್ ಆಗಬೇಕು. ನೀವು ನಿಮ್ಮ ಅಮ್ಮನ ಹತ್ರ ಹೇಗೆ ಕೇಳ್ಕೊಳ್ತೀರೋ ಹಾಗೆ ನೀವು ಕೇಳ್ಕೊಳ್ಳಿ. ಆ ಥರ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಧೈರ್ಯವಾಗಿ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಧೈರ್ಯ ಬರುತ್ತೆ. ಸ್ಫೂರ್ತಿಯಿಂದ ನೀವೇನು ಮಾಡ್ತೀರಾ, ಕೆಲಸ ಮಾಡ್ತೀರಾ. ಸೊ ಇಷ್ಟೇ, ನೀವಿಲ್ಲಿ ಮಾಡಬೇಕಾಗಿರೋದೇನು, ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಪಾಸಿಟಿವ್ ಆದಂಥ ಕೆಲಸಗಳನ್ನು ಮಾಡಬೇಕು. ಯೂನಿವರ್ಸ್ ಜೊತೆಗೆ ಮತ್ತು ನೀವು ನಂಬಿರುವಂಥ ದೇವ್ರ ಜೊತೆಗೆ, ನಿಮ್ಮಮ್ಮನ ಜೊತೆಗೆ ಯಾವ ಥರ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ತೀರಲ್ವ, ಆ ಥರ ರಿಲೇಷನ್ಶಿಪ್ಪನ್ನು ಇಟ್ಕೋಬೇಕು. ಅಂದರೆ ದೇವರಿಗೆ ಕೇಳ್ಕೋಬೇಕು, ನನಗಿದು ಬೇಕು ಕೊಡು ಅಂತ ಹೇಳಬೇಕು. ನನಗಿದು ಬೇಕು, ನನಗಿದ್ರ ತುಂಬ ನೀಡಿದೆ, ಸೊ ನನಗೆ ಅದನ್ನು ಕರುಣಿಸು ಅಂತ ಹೇಳಿ ನೀವು ಪ್ರೀತಿಯಿಂದ ಭಕ್ತಿಯಿಂದ ಬೇಡ್ಕೋಬೇಕು. ಸೊ ಆಗ ನೀವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗ್ತೀರಾ. ನೀವೇನು ಕೆಲಸ ಮಾಡ್ತಿರೋ, ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಸಲೀಸಾಗಿ ದಾರಿ ಸಿಗ್ತಾ ಹೋಗುತ್ತೆ. ನಿಮಗೆ ನಿಮ್ಮ ಕೈಯಲ್ಲೇ ತಂದು ಕೊಟ್ಬಿಡಲ್ಲ. ನಿಮ್ಮಮ್ಮ ಹೆಂಗೆ ಕೇಸರಿಬಾತ್ ಮಾಡಿ ಕೈಯಲ್ಲಿ ಕೊಡ್ತಾರೋ ಆ ಥರ ಕೈಯಲ್ಲಿ ಕೊಟ್ಬಿಡಲ್ಲ. ನಿಮಗೆ ನಾನಾ ವಿಧವಾಗಿ ಹಾದಿಗಳು ಎಲ್ಲೆಲ್ಲಿ ಇದ್ದಾವೆ ಅನ್ನೋಂಥದ್ದನ್ನು ಡೈರೆಕ್ಷನನ್ನು ತೋರಿಸ್ತಾ ಹೋಗುತ್ತೆ. ಡೈರೆಕ್ಷನ್ ತೋರಿಸಿದಾಗ ನೀವು ಸಲೀಸಾಗಿ ಹೋಗ್ತೀರಾ, ನಿಮ್ಮ ಗುರಿಯನ್ನು ನೀವು ಮುಟ್ತಾ ಹೋಗ್ತೀರಾ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥ ರೀತಿಯೂ ಕೂಡ ಹೀಗೆ, ಇದೇ ರೀತಿಯಾಗಿ ನೀವು ಮಾಡ್ಕೊಂಡಿದ್ರೆ ಖಂಡಿತ ವರ್ಕ್ ಆಗುತ್ತೆ ಅನ್ನುವಂಥದ್ದು. ತುಂಬ ಜನ ಕೇಳ್ತಾ ಇರ್ತೀರಾ, ಅದನ್ನು ಹೆಂಗೆ ಬರೆಯೋದು, ಯಾವ ಥರ ಮಾಡೋದು, ಏನು ಎತ್ತ ಅಂತ. ಫಸ್ಟು ಈ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಮನೋಭಾವನೆಯನ್ನು ನಿಮ್ಮೊಳಗಡೆ ನೀವು ಬೆಳೆಸ್ಕೊಳ್ಳಿ. ನೀವು ಯಾವ ರೀತಿನಾದರೂ ಬರೀರಿ, ನಿಮ್ಗೇನು ಬೇಕಲ್ವಾ ಅದನ್ನು ಪಾಸಿಟಿವ್ ಆಗಿ ಬರೀರಿ. ನಿಮಗೆ ಇವಾಗ ಹಣ ಬೇಕು ಅಂತ ಹೇಳಿದರೆ, ನನಗೆ ಸಾಕಷ್ಟು ಹಣ ನನ್ನ ಹತ್ರ ಇದೆ ಅನ್ನುವಂಥ ರೀತಿಯಲ್ಲಿ ಬರೀರಿ. ಅಂದರೆ ನಿಮಗೀಗ ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನುವಂಥ ರೀತಿಯಲ್ಲಿ ಬರಿತಾ ಹೋಗಿ, ಖಂಡಿತ ಆಗುತ್ತೆ. ನೀವು ನೆಗೆಟಿವ್ ಆದಂಥ ಯಾವುದೇ ವರ್ಡನ್ನು ಕೂಡ ನೀವಲ್ಲಿ ಎಲ್ಲೂ ಕೂಡ ಸ್ಪ್ರೆಡ್ ಮಾಡಬಾರ್ದು. ನೆಗೆಟಿವಿಟಿ ಅನ್ನುವಂಥದ್ದನ್ನು ನೀವು ಸ್ಪ್ರೆಡ್ ಮಾಡಿದ್ರಿ ಅಂತಂದರೆ ಅದೇ ಬರುತ್ತೆ. ಯೂನಿವರ್ಸ್ಗೆ ಯಾವಾಗಲೂ ಕೂಡ ಪಾಸಿಟಿವ್ ಆದಂಥ ವರ್ಡ್ ತುಂಬಾ ಇಷ್ಟ ಆಗುತ್ತೆ. ಯೂನಿವರ್ಸ್ ಜೊತೆಗೆ ನೀವು ನಂಬಿರುವಂಥ ದೈವ ಅನ್ನುವಂಥದ್ದು ಏನಿರುತ್ತಲ್ಲ ಅದ್ರ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ ನೀವು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದನೇ ಇರಬೇಕು. ಪಾಸಿಟಿವ್ ಆಗಿ ಮಾತಾಡಬೇಕು, ಪಾಸಿಟಿವ್ ಆಗಿ ಬರೀಬೇಕಾಗತ್ತೆ. ನಿಮ್ಗೇನು ಬೇಕಲ್ವ ಅದೆಲ್ಲದೂ ಕೂಡ ನಿಮ್ಗೀಗ ಆಲ್ರೆಡಿ ದೇವ್ರು ಕೊಟ್ಟಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಬರೀರಿ. ಇವಾಗ ನಿಮಗೆ ಖುಷಿ ಆದಾಗ ಯಾರನ್ನಾದರೂ ತುಂಬ ಹೊಗಳ್ತಿರ್ತೀರಲ್ವ, ನೀನು ಹಾಗಿದೆಯಾ, ಹೀಗಿದೆಯಾ, ನೀನು ತುಂಬ ಚೆನ್ನಾಗಿದೆಯಾ, ನೀನು ತುಂಬ ಜಾಣ, ಹಾಗೆ ಹೀಗೆ ಅಂತ ಹೊಗಳ್ತಾ ಇರ್ತೀರಲ್ವ, ಆ ಥರ ನಿಮ್ಮ ಒಂದು ಎಮೋಷನ್ಸನ್ನು ನೀವು ತೋರಿಸ್ಕೋಬೇಕಾಗತ್ತೆ. ಅಂದರೆ ಆ ಥರ ವ್ಯಕ್ತಪಡಿಸ್ಬೇಕು. ನಾನಿವಾಗ ತುಂಬ ಅಂದರೆ ತುಂಬ ದೊಡ್ಡದಾದಂಥ ಅದ್ಭುತವಾದಂಥ ಸುಂದರವಾದಂಥ ಮನೆಯನ್ನು ಕಟ್ಟಿದ್ದೀನಿ, ಈ ಥರ ಬರೀರಿ. ಅಂದರೆ ನಿಮ್ಮ ಒಂದು ಎಮೋಷನ್ಸನ್ನು ನೀವು ಹೊರಗೆ ಹಾಕಬೇಕು. ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ ಅದನ್ನು ವ್ಯಕ್ತಪಡಿಸ್ಬೇಕು. ಆ ರೀತಿಯಾಗಿ ನೀವು ಬರಿತಾ ಹೋಗಿ, ಖಂಡಿತ ಆಗುತ್ತೆ. ನಿಮಗೊಂದು ಜಾಬ್ ಸಿಕ್ಕಿದೆ, ನನಗೆ ಒಂದು ಜಾಬ್ ಸಿಕ್ಕಿದೆ ಅಂತ ಅಷ್ಟೇ ಬರೆಯೋದಲ್ಲ. ನೀವಲ್ಲಿ ಅದನ್ನು ತುಂಬ ಅಂದರೆ ತುಂಬ ವ್ಯಕ್ತಪಡಿಸ್ಬೇಕು. ನಿಮ್ಮದೇನು ಫೀಲಿಂಗ್ಸ್ ಇದೆಯಲ್ಲ ಅದನ್ನೆಲ್ಲ ಕೂಡ ಹೊರಗೆ ಹಾಕಬೇಕು. ನೀವು ಖುಷಿ ಆಗುತ್ತಲ್ವ ನಿಮ್ಗೆ ಜಾಬ್ ಸಿಕ್ಕಾಗ, ಆ ಜಾಬ್ ಬಗ್ಗೆ ನೀವು ತುಂಬ ಹೆಮ್ಮೆ ಪಡಬೇಕು. ಆ ರೀತಿ ಬರೀಬೇಕು. ಅಂದರೆ ನನಗೊಂದು ಅದ್ಭುತವಾದಂಥ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಜಾಬ್ ಸಿಕ್ಕಿದೆ, ಆ ಜಾಬಿನಿಂದ ನಾನು ತುಂಬ ಸಂತೋಷವಾಗಿದ್ದೀನಿ, ನನ್ನ ಫ್ಯಾಮಿಲಿ ಎಲ್ಲ ತುಂಬ ಸಂತೋಷವಾಗಿದ್ದೇವೆ, ನನ್ನ ಒಂದು ಸೊಸೈಟಿಯಲ್ಲಿ ನನ್ನನ್ನು ನಾನು ಚೆನ್ನಾಗಿ ಒಂದು ಐಡೆಂಟಿಫೈ ಮಾಡ್ತಾ ಇದ್ದಾರೆ, ನಾನು ಅದರಿಂದ ತುಂಬ ಸಂತೋಷವಾಗಿದ್ದೀನಿ. ಈ ಥರ ನೀವು ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಯಾವ ಭಾಷೆಯಲ್ಲಾದರೂ ಬರ್ಕೊಳ್ಳಿ. ಬಟ್ ನಿಮಗೆ ಯಾವ ಥರ ಕನ್ವಿನೆಂಟ್ ಆಗುತ್ತೋ ಆ ಥರ ಬರ್ಕೊಳ್ಳಿ. ಬಟ್ ಇದನ್ನು ವ್ಯಕ್ತಪಡಿಸುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡ್ಕೋಬೇಕು. ಸೊ ಇಲ್ಲಿ ಬ್ಯೂಟಿಫುಲ್ ಆದಂಥ ವರ್ಡ್ಗಳ ಜೊತೆಗೆ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ಪಾಸಿಟಿವ್ ಆಗಿರುವಂಥ ರೀತಿಯಲ್ಲೇ ಬರಿತಾ ಹೋಗಿ, ಅದಕ್ಕೇನು ಬೇಕಲ್ವ ಅದನ್ನು ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ. ಬಟ್ ನಂಬಿಕೆ ಆತ್ಮವಿಶ್ವಾಸದಿಂದ ಇಟ್ಕೊಂಡು ಹೋಗ್ತಾ ಹೋಗಿ. ಹಾಗೆ ಯೂನಿವರ್ಸ್ ಜೊತೆಗೆ ಮತ್ತು ದೇವ್ರ ಜೊತೆಗೆ, ನಿಮ್ಮ ಅಮ್ಮನ ಜೊತೆಗೆ ಏನು ರಿಲೇಷನ್ಶಿಪ್ ಇರುತ್ತಲ್ವ, ಸೊ ಆ ರಿಲೇಷನ್ಶಿಪ್ಪನ್ನು ನೀವು ದೇವ್ರ ಜೊತೆಗೆ ಮತ್ತು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗಿ. ಇದಿಷ್ಟು
ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ರೆಡಿ ಮಾಡ್ಕೋಬೇಕು. ನಿಮ್ಮನ್ನು ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಿ ನಿಮ್ಗೇನು ಬೇಕಲ್ವಾ ಆ ಒಂದು ನಿಮ್ಮ ವಿಶ್ ಇರುತ್ತಲ್ವ ಅದನ್ನು ದೃಢವಾಗಿ ತೊಗೊಂಡ್ಬಿಟ್ಟು ಬರಿತಾ ಹೋಗಿ, ಅದಕ್ಕೆ ಬೇಕಾಗಿರೋಂಥ ಆ್ಯಕ್ಷನನ್ನು ಮಾಡ್ತಾ ಹೋಗಿ, ಅದಕ್ಕೇನೆಲ್ಲ ಬೇಕೋ ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಹೋಗಿ, ಖಂಡಿತ ವರ್ಕ್ ಆದೇ ಆಗುತ್ತೆ. ಅದು ಬಿಟ್ಟು ನಾನು ಸುಮ್ಮನೆ ಬರಿತೀನಿ, ಆಗಲ್ಲ ನನಗೆ, ಆಗಿಲ್ಲ ಅಂತ ಹೇಳಿ ಈ ಥರ ಹೇಳೋದು ಬೇಡ. ಮ್ಯಾನಿಫೆಸ್ಟೇಷನ್ ಸುಳ್ಳು ಅಂತಲೂ ಹೇಳೋದು ಬೇಡ. ಮ್ಯಾನಿಫೆಸ್ಟೇಷನ್ 100% ವರ್ಕ್ ಆಗುತ್ತೆ. ಇದ್ರ ಸುಮಾರು ಜನರ ಅನುಭವ ಕೂಡ ಹೌದು, ಇದು ನನ್ನ ಸ್ವಂತ ಅನುಭವನೂ ಕೂಡ ಹೌದು. ಮ್ಯಾನಿಫೆಸ್ಟೇಷನ್ 100% ವರ್ಕ್ ಆಗುತ್ತೆ.